ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಮಂಜುಶ್ರೀ ಆಚಾರ್. ವೆಲ್ಕಮ್ ಟು ಮಂಜುಶ್ರೀ ಆಚಾರ್ ಯೂಟ್ಯೂಬ್ ಚಾನಲ್. ನಾನು ಇವತ್ತು ನಿಮಗೆ ಈಸಿ ಕ್ವಿಕ್ಕಾಗಿ ಮಾಡೋವಂಥ ಹೆಸರುಕಾಳು ಸಾರು ಹೇಗೆ ಮಾಡೋದು ಅಂತ ಹೇಳಿ. ಇದನ್ನು ಮಾಡೋದಕ್ಕೆ ಎಣ್ಣೆ, ಉಪ್ಪು, ಹುಣಸೆ ಹುಳಿ, ಹೆಸರು ಕಾಳು, ತೆಂಗಿನ ತುರಿ, ಸಾಂಬಾರು ಪುಡಿ, ಖಾರದ ಪುಡಿ, ಈರುಳ್ಳಿ, ಸಾಸಿವೆ, ಕರಿಬೇವು, ಕೆಂಪು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. 4 ಜನಕ್ಕೆ ಮಾಡೋಕ್ಕೋಸ್ಕರ ನಾನು ಇಷ್ಟು ತೊಗೋತಿದ್ದೀನಿ. ನಿಮಗೆ ಬೇಕಾದಷ್ಟು ನೀವು ತೊಗೋಬೋದು. ಆಯಿಲ್ ಹಾಕೋದು ಬೇಡ, ತೊಳೆಯೋದು ಬೇಡ, ಏನೂ ಬೇಡ. ಹಾಗೆ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಕಲರ್ ಚೇಂಜ್ ಆಗೋ ತನಕ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಬ್ರೌನಿಷ್ ಆಗಬೇಕು ಹೆಸರು ಕಾಳು. ಬ್ರೌನಿಷ್ ಆಗೋ ತನಕ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಡ್ರೈ ರೋಸ್ಟ್ ಎಲ್ಲ ಮಾಡ್ಕೊಂಡ್ಮೇಲೆ ಇದನ್ನು ಒಂದು ಕಪ್ಪಿಗೆ ಹಾಕ್ಬಿಟ್ಟು ಒಂದು ಸತಿ ವಾಶ್ ಮಾಡ್ಕೊಂಬಿಟ್ಟು ಸೋಕ್ ಮಾಡಿಡಬೇಕು. ಭಾಳ ಹೊತ್ತೇನು ಬೇಡ, ಒಂದು 5 ಮಿನಿಟ್ಸ್ ಆದ್ರೂ ಸಾಕು ಸೋಕ್ ಮಾಡೋದು. ಅದಾದಮೇಲೆ ತೆಂಗಿನಕಾಯಿ ಎಲ್ಲ ತುರ್ಕೋತಿರಲ್ಲ, ತೆಂಗಿನಕಾಯಿ ತುರ್ಕೋಬೇಕಾದ್ರೆ ಅದು ಇದು ತರಕಾರಿನ ಜಾಸ್ತಿ ಇಲ್ಲ, ಆನಿಯನ್ ಎಲ್ಲ ಹೆಚ್ಕೋಬೇಕಾದ್ರೆ ಅದು ಸೋಕ್ ಆಗುತ್ತೆ. ಅಷ್ಟೊತ್ತು ಸೋಕ್ ಆದರೆ ಸಾಕು. ಈಗ ನಾನಿಲ್ಲಿ ಜಾರ್ಗೆ ಕೋಕೋನಟ್ ಹಾಕೋತಾ ಇದ್ದೀನಿ. ತೆಂಗಿನ ತುರಿ ನಾನಿಲ್ಲಿ 4 ಜನಕ್ಕೆ ಆಗೋಷ್ಟು ತೊಗೊಂಡಿದ್ದೀನಿ. ತೆಂಗಿನ ತುರಿ ಹಾಕೋಬೇಕು. ಇದಾದಮೇಲೆ ಸಾಂಬಾರು ಪುಡಿನೂ ಅಷ್ಟೇ ನಾನು 2 ಸ್ಪೂನ್ ತೊಗೊಂಡಿದ್ದೀನಿ. ನಮ್ಮ ಮನೇಲೆಲ್ಲ ಸ್ವಲ್ಪ ಚೆನ್ನಾಗಿ ಇಷ್ಟಪಡ್ತಾರೆ, ಸ್ವಲ್ಪ ಸ್ಟ್ರಾಂಗ್ ಆಗಿದ್ರೆ ಸಾರು. ಅದಕ್ಕೆ ನೀವು ಎಷ್ಟು ಬೇಕಾದರೂ ತೊಗೋಬೋದು. 2 ಟೇಬಲ್ ಸ್ಪೂನ್ ಇದೆ ಇದರಲ್ಲಿ. ಇದರಲ್ಲಿ ಅರಿಶಿನ ಹಾಕಿರ್ತಾರೆ, ಪೆಪ್ಪರ್ ಹಾಕಿರ್ತಾರೆ. ಖಾರ ಸಾಕು ಅನ್ಸೋರು ಇದೊಂದೇ ಹಾಕೋಬೋದು. ಖಾರದ ಪುಡಿನೂ ಬೇಕು ಅಂದರೆ ಖಾರದ ಪುಡಿ ಹಾಕೋಬೋದು. ಯಾಕಂದರೆ ಆಮೇಲೆ ನಾವು ಒಗ್ಗರಣೆ ಮಾಡಬೇಕು. ಒಗ್ಗರಣೆಗೆ ಕೆಂಪು ಮೆಣಸಿನ್ಕಾಯಿ ಕೂಡ ಹಾಕ್ಕೊತೀವಿ. ಇದು 1 ಟೇಬಲ್ ಸ್ಪೂನ್ ಇದೆ. 1 ಟೇಬಲ್ ಸ್ಪೂನಿಂದ ಸ್ವಲ್ಪ ಜಾಸ್ತಿನೇ ಇರ್ಬೋದು ಖಾರದ ಪುಡಿ ಹಾಕೋತಾ ಇದ್ದೀನಿ. ಇದಾದಮೇಲೆ ಆನಿಯನ್ ಹಾಕೋಬೇಕು. ಆನಿಯನ್ಸ್ ಅಷ್ಟೇ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡ್ರೆ ಸಾಕು. ನಾನು 4 ಜನಕ್ಕೆ ಹಾಕೋತಾ ಇದ್ದೀನಿ. ಆನಿಯನ್ಸ್ 4 ಜನಕ್ಕೆ ಮಾಡಬೇಕಲ್ವ ಸಾರು, ಅದಕ್ಕೆ. ಈ ಆನಿಯನ್ ಆದಮೇಲೆ ವಾಟರ್ ಹಾಕೊಂಡು ಮಿಕ್ಸಿ ಮಾಡ್ಕೋಬೇಕು. ನಾರ್ಮಲ್ ಹೆಂಗೆ ಖಾರ ಮಸಾಲ ಮಾಡ್ಕೋತೀರೋ ಅಷ್ಟೇ ಬೇರೆ ಸಾರಿಗೆಲ್ಲ ಹೇಗೆ ಮಾಡ್ಕೋತೀರೋ ಹಾಗೆ. ಈಗ ನಾನು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಸ್ವಲ್ಪನೇ ಹಾಕ್ಕೊಳ್ಳೋದು. ಎಣ್ಣೆ ಆದಮೇಲೆ ಸಾಸಿವೆ, ನಾರ್ಮಲ್ ಅಡುಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಆದಮೇಲೆ ಜೀರಿಗೆ ಅಷ್ಟೇ. ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಏನು ಬೇಡ. ಸಾಸಿವೆ ಜೀರಿಗೆ ಆದಮೇಲೆ ಕರಿಬೇವು ಆದಮೇಲೆ ಕೆಂಪು ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಅದೇನು ಖಾರ ಇಲ್ಲ, ಸ್ವಲ್ಪನೇ ಹಾಕೋತಾ ಇದ್ದೀನಿ. ಇದು ಮಸಾಲೆದೇ ಖಾರ ಸಾಕಾಗುತ್ತೆ. ಎಕ್ಸ್ಟ್ರಾ ಏನು ಮೆಣಸಿನ್ಕಾಯಿ ಏನು ಹಾಕ್ಕೊಳ್ಳೋದು ಬೇಡ. ಇದು ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ರೋಸ್ಟ್ ಆದಮೇಲೆ ಆನಿಯನ್ ಹಾಕೋಬೇಕು. ಬೇಗ ಮಾಡಬೇಕು ಅನ್ನಿಸ್ದಾಗೆಲ್ಲ ಈ ಸಾರು ನಮ್ಮನೇಲಿ ತುಂಬಾ ಮಾಡ್ತಾರೆ. ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ. ಈ ಆನಿಯನ್ ಹಾಕೋತಾ ಇದ್ದೀನಿ. ಆನಿಯನ್ ಎಲ್ಲ ನಾರ್ಮಲ್ ಈಗ ಒಗ್ಗರಣೆಗೆ ಫ್ರೈ ಮಾಡ್ಕೋತೀರೋ ಅದೇ ಥರ ಫ್ರೈ ಮಾಡ್ಕೊಳ್ಳಿ. ಪಿಂಕಿಶ್ ಆಗಿದ್ರೆ ಸಾಕು. ಇದನ್ನು ಯಾರು ಬೇಕಾದರೂ ಮಾಡ್ಬೋದು. ತುಂಬ ಈಸಿಯಾಗಿ ಬೇಗನೆ ಆಗೋಗ್ಬಿಡುತ್ತೆ. ಏನು ಮಾಡಬೇಕು ತರಕಾರಿ ಇಲ್ಲ ಅಂದಾಗ ಇದನ್ನು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ನಾನು 1 ಗ್ಲಾಸ್ ನೀರು ಹಾಕೋತಾ ಇದ್ದೀನಿ. ನಾರ್ಮಲ್ ನೀರು ಕುಡಿಯೋ ಗ್ಲಾಸಲ್ಲಿ 1 ಗ್ಲಾಸ್ ನೀರು ಹಾಕೊಂಡ್ರೆ ಆಯಿತು. ಈಗ ಇದಕ್ಕೇ ಸೋಕ್ ಮಾಡಿರೋ ಹೆಸರು ಕಾಳು ಅದನ್ನು ಹಾಕೋಬೇಕು. ಹೆಸರು ಕಾಳನ್ನ ನೀರು ಜೊತೆನೇ ಹಾಕೊಂಡ್ರೆ ಆಯಿತು. ಯಾಕಂದರೆ ಹೆಂಗೂ ನೀರು ಬೇಕಲ್ಲ ಅದು ಬೇಯ್ಕೊಳ್ಳೋದಕ್ಕೆ ಮತ್ತು ಸಾರಿಗೆ. ಹಾಗಾಗಿ ಇಷ್ಟೇ ನೀರು ಸಾಕಾಗುತ್ತೆ. ಇದು ಚೆನ್ನಾಗಿ ಬೇಯ್ಕೋಬೇಕು. ಚೆನ್ನಾಗಿ ಬೇಯಬೇಕು ಅಂದರೆ ಉಪ್ಪು ಹಾಕಬೇಕು. ಉಪ್ಪು ಹಾಕಿದರೆ ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ. ಉಪ್ಪು ಹಾಕಿದರೆ ತರಕಾರಿ ಆಗಲಿ ಕಾಳಾಗಲಿ ತುಂಬ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಬೇಕು. ಆದಷ್ಟು ಕಲ್ಲುಪ್ಪನ್ನೇ ಹಾಕ್ಕೊಳ್ಳಿ. ಏನೇ ಅಡುಗೆ ಮಾಡಬೇಕಂದ್ರೂ ಕಲ್ಲುಪ್ಪೆ ಎಲ್ಲದಕ್ಕೂ ಒಳ್ಳೆಯದು. ಪುಡಿ ಉಪ್ಪೆಲ್ಲ ಏನಷ್ಟು ಮೇಲೆ ಬೇಕಂದ್ರೆ ಅಷ್ಟೇ ಉಪ್ಪು ಹಾಕೋತಾರೆ. ಅದು ಆ್ಯಕ್ಚುಲಿ ಮೇಲೆ ಕೂಡ ಉಪ್ಪು ಹಾಕೋಬಾರ್ದು. ಸಾರಿಗೆ ಎಷ್ಟು ಬೇಕೋ ಅಷ್ಟೇ ಸಾಕು. ಕಮ್ಮಿ ಇದ್ರೂ ಆಗೈತಿ. ನೆಕ್ಸ್ಟ್ ಉಪ್ಪು ಯಾವತ್ತೂ ಹಾಕೋಬಾರ್ದು. ಅಡುಗೆ ಮಾಡ್ಬೇಕಾದ್ರೆ ಸರಿಯಾಗಿ ಉಪ್ಪು ಹಾಕೊಂಡ್ರೆ ಆಯಿತು. ಈಗ ನಾನು ಮಸಾಲೆ ಹಾಕೋತಾ ಇದ್ದೀನಿ. ಮಸಾಲೆ ಎಲ್ಲ ಹಾಕ್ಕೊಂಡ್ಮೇಲೆ ಸ್ವಲ್ಪ ಚೆನ್ನಾಗಿ ಕುದಿಬೇಕದು. ನೀರೇನು ಬೇಡ, ಇಷ್ಟೇ ಸಾಕು. ಚೆನ್ನಾಗಾಗುತ್ತೆ ಇದೇನೆ. ಈಗ ಹುಣಸೆ ಹುಳಿ ಹಾಕೋತಾ ಇದ್ದೀನಿ. ಟೊಮೆಟೊ ಹಾಕ್ಕೊಂಡಿಲ್ಲ, ಹಾಗಾಗಿ ಹುಣಸೆ ಹುಳಿನೇ ಸ್ವಲ್ಪ ಜಾಸ್ತಿನೇ ಹಾಕೋತಾ ಇದ್ದೀನಿ. ನಮ್ಮ ಮನೇಲೆಲ್ಲ ಇಷ್ಟೇ ಹಾಕ್ಕೊಳ್ಳೋದು. ನಿಮಗೆ ಜಾಸ್ತಿ ಅನ್ನಿಸ್ಬೋದು ಇದು ಹುಣಸೆ ಹುಳಿ. ಅದು ನಮ್ಮ ಮನೇಲಿ ಜಾಸ್ತಿ ಹುಳಿನೇ ಇಷ್ಟಪಡ್ತಾರೆ. ಇಷ್ಟು ಬೇಕು ನಮ್ಮ ಮನೇಲಿ ಹುಣಸೆ ಹುಳಿ. ಇಷ್ಟೇ. ಇದು ಚೆನ್ನಾಗಿ ಕುದಿ ಬಂದರೆ ಸಾರು ರೆಡಿ ಆಯಿತು. ನೋಡಿ ಚೆನ್ನಾಗಿ ಕುದ್ದಿದೆ. ಇದು ಸಾರು ತಿಕ್ಕಾಗಿ ಚೆನ್ನಾಗಾಗಿದೆ. ಕಾಳು ಕೂಡ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಕುಕ್ಕರಲ್ಲಿ ಬೇಯಿಸಿದ್ರೆ ತುಂಬ ಜಾಸ್ತಿ ಬೇಯ್ಕೊಳ್ಳುತ್ತೆ. ಇದು ಅಷ್ಟೊಂದು ಬೇಯ್ಕೊಂಡಿರಲ್ಲ. ಕ್ರಂಚಿಯಾಗಿ ಬಾಯಿಗೆ ಚೆನ್ನಾಗಿ ಸಿಗುತ್ತೆ, ಚೆನ್ನಾಗಿರುತ್ತೆ. ಚೆನ್ನಾಗಿ ಡೈಜೆಷನ್ ಕೂಡ ಆಗುತ್ತೆ. ಸೋಕ್ ಮಾಡಿರ್ತೀವಲ್ಲ ಮತ್ತು ಹುರ್ಕೊಂಡಿರ್ತೀವಿ, ಹಾಗಾಗಿ ಮುದ್ದೆಗಂತೂ ತುಂಬ ಸೂಪರಾಗಿರುತ್ತೆ ಟೇಸ್ಟು. ನಮ್ಮಲ್ಲಂತೂ ತುಂಬ ಸಲ ಮಾಡ್ತಾರೆ. ಪ್ಲೀಸ್ ಮಂಜುಶ್ರೀ ಆಚಾರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.